ನಮಸ್ಕಾರ ಎಲ್ಲರಿಗೂ. ಸೊ ಇವತ್ತಿನ ದಿನ ಡಬಲ್ ಟಾಪ್ ಆ್ಯಂಡ್ ಡಬಲ್ ಬಾಟಮ್ ಇದನ್ನು ಯಾವ ಥರ ಯೂಸ್ ಮಾಡೋದು ಅನ್ನೋದನ್ನು ಕಲಿಯೋಣ. ಸೊ ಡಬಲ್ ಟಾಪ್ ಅಂದರೆ ಏನು? ಫಾರ್ ಎಕ್ಸಾಂಪಲ್ ಮಾರ್ಕೆಟು ಒಂದು ಕಡೆ ಸೀದಾ ಒಂದು ಟ್ರೆಂಡಲ್ಲಿ ಮೇಲ್ಗಡೆ ಹೋಗ್ತಾ ಇರುತ್ತೆ. ಆ ಟ್ರೆಂಡಲ್ಲಿ ಒಂದು ಪಾಯಿಂಟ್ನ ಮಾಡಿ ಅಲ್ಲಿಂದ ರಿವರ್ಸ್ ಆಗುತ್ತೆ. ಇದು ಒಂದನೇ ಟಾಪ್. ಸೊ ಎರಡನೇ ಬಾರಿ ಅಲ್ಲಿಗೇ ಹೋದಾಗ ಅಲ್ಲಿಂದ ಮತ್ತೆ ಮಾರ್ಕೆಟ್ ರಿವರ್ಸ್ ಆಗುತ್ತೆ ಅನ್ನೋ ಎಕ್ಸ್ಪೆಕ್ಟೇಷನ್ ಇರುತ್ತೆ. ಸೊ ಯಾಕೆ ಇದಕ್ಕೆ ನಾವು ಡಬಲ್ ಟಾಪ್ ಅಂತ ಕರಿತೀವಿ. ಅದೇ ಥರ ಮಾರ್ಕೆಟು ಫಾರ್ ಎಕ್ಸಾಂಪಲ್ 100 ರೂಪಾಯಿಗೆ ಬಂದಿದೆ ಲೋ ಮಾಡಿ, ಆ್ಯಂಡ್ ಅಲ್ಲಿಂದ 104 ರೂಪಾಯಿ ತನಕ ಹೋಗಿ ಮತ್ತೆ 100 ರೂಪಾಯಿಗೆ ಬಂದಾಗ ಇದಕ್ಕೆ ನಾವು ಡಬಲ್ ಬಾಟಮ್ ಅಂತ ಕರಿತೀವಿ. ಸೊ ಈ ಟಾಪ್ ಆ್ಯಂಡ್ ಬಾಟಮ್ ಇಂಟ್ರಾಡೇ ಟ್ರೇಡಿಂಗಲ್ಲಿ 3, 5, 15 ಮಿನಿಟ್ಸ್ ಟೈಮ್ ಫ್ರೇಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ. ಆ್ಯಂಡ್ ಇದರ ಜೊತೆ BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ನ ಯೂಸ್ ಮಾಡಿದರೆ ಇನ್ನೂ ಅಕ್ಯುರಸಿ ಜಾಸ್ತಿ ಆಗುತ್ತೆ. ಅದೇನು ಅನ್ನೋದನ್ನು ಬೋರ್ಡ್ನಲ್ಲಿ ಕಲಿಯೋಣ. ಸೊ ಮಾರ್ಕೆಟು ಒಂದು ಪ್ರೈಸಿಂದ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇರುತ್ತೆ. ಇದು ಟ್ರೆಂಡಲ್ಲಿರುತ್ತೆ. ನಾವಿಲ್ಲಿ ತಪ್ಪು ಏನು ಮಾಡ್ತೀವಿ ಅಂತಂದರೆ ಇಲ್ಲೆಲ್ಲಿಂದ ಬೀಳುತ್ತೆ ಅಂತ ಶಾರ್ಟ್ ಮಾಡಲಿಕ್ಕೆ ಪ್ರಯತ್ನ ಮಾಡ್ತೀವಿ, ಆದರೆ ಮಾರ್ಕೆಟ್ ಬೀಳೋದೇ ಇಲ್ಲ. ಸೊ ಇಟ್ ಈಸ್ ಅಗೇನ್ಸ್ಟ್ ದ ಟ್ರೆಂಡ್ ಟ್ರೇಡ್ ಮಾಡಿದಾಗ ಆಗುತ್ತೆ. ಸೊ ಮಾರ್ಕೆಟ್ ಮೇಲ್ಗಡೆ ಹೋಗ್ತಾ ಇದೆ ಅಂತಂದರೆ ಮೇಲ್ಗಡೆ ಹೋಗಲಿಕ್ಕೆ ಬಿಟ್ಟುಬಿಡಿ. ಮಾರ್ಕೆಟ್ ಎಷ್ಟು ಬೇಕೋ ಅಷ್ಟು ಮೇಲ್ಗಡೆ ಹೋಗಲಿ. ಆನಂತರ ಒಂದು ಪಾಯಿಂಟಿಂದ ಅದು ಕೆಳಗಡೆ ಬೀಳಲಿಕ್ಕೆ ಸ್ಟಾರ್ಟ್ ಆಗುತ್ತಲ್ಲ, ಸೊ ಈ ಪಾಯಿಂಟಿಗೆ ಒಂದು ಹಾರಿಜಾಂಟಲ್ ಲೈನ್ನ ಹಾಕಿ. ಸೊ ಯಾವಾಗ ಮಾರ್ಕೆಟು ಅಗೇನ್ ಈ ಪಾಯಿಂಟಿಗೆ ಹೋಗುತ್ತೆ, ಇಲ್ಲಿಗೆ ನಾವು ಶಾರ್ಟ್ ಮಾಡಲಿಕ್ಕೆ ನೋಡಬಹುದು. ಇಲ್ಲಿಂದ ಮತ್ತೆ ಮಾರ್ಕೆಟ್ ಕೆಳಗಡೆ ಬೀಳುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡಬಹುದು. ಇಲ್ಲಿ ಮಲ್ಟಿಪಲ್ ಕನ್ಫರ್ಮೇಷನ್ಗೋಸ್ಕರ ಇನ್ವರ್ಟೆಡ್ ಹ್ಯಾಮರ್ ಅಥವಾ ಬಿಯರಿಶ್ ಇಂಗಲ್ಫಿಂಗ್, ಬಿಯರಿಶ್ ಹರಾಮಿ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದರೆ ನಾವು ಟ್ರೇಡಿಂಗ್ನ ಮಾಡಬಹುದು. ಮಲ್ಟಿಪಲ್ ಕನ್ಫರ್ಮೇಷನ್ ಟ್ರೇಡ್ ಆಗುತ್ತೆ. ಆ್ಯಂಡ್ ಮಾರ್ಕೆಟ್ ಇದರ ರಿವರ್ಸ್ ಬಂದ ಮೇಲೆ ಈ ಪ್ರೀವಿಯಸ್ ಲೋ ಇದೆಯಲ್ಲ, ಈ ಲೋನ ಬ್ರೇಕ್ ಆಯಿತು ಅಂತಂದರೆ ಇಟ್ ಇಸ್ ಕನ್ಫರ್ಮ್. ಸೊ BOS ಅಂದರೆ ಬ್ರೇಕ್ ಆಫ್ ಸ್ಟ್ರಕ್ಚರ್ ಫಾರ್ಮ್ ಆಗಿದೆ ಅಂತ ಅರ್ಥ. ಇದೇ ಥರ ಮಾರ್ಕೆಟು ಡೌನ್ ಸೈಡ್ ಇರುವಾಗ ಈ ಥರ ಬೀಳುತ್ತೆ ಆ್ಯಂಡ್ ಮಾರ್ಕೆಟ್ ಸ್ವಲ್ಪ ರಿಕವರಿ ಆಗಿ ಸೆಕೆಂಡ್ ಟೈಮ್ ಇಲ್ಲಿ ಒಂದು ಹಾರಿಜಾಂಟಲ್ ಲೈನ್ನ ಹಾಕೊಳ್ಳಿ. ಸೆಕೆಂಡ್ ಟೈಮ್ ಈ ಪಾಯಿಂಟಿಗೆ ಬಂದಾಗ ಹ್ಯಾಮರ್ ಆರ್ ಬುಲ್ಲಿಶ್ ಇಂಗಲ್ಫಿಂಗ್ ಆರ್ ಬುಲ್ಲಿಶ್ ಹರಾಮಿ ಈ ಕ್ಯಾಂಡಲ್ ಫಾರ್ಮ್ ಆಯಿತು ಅಂತಂದರೆ ನಾವು ಬುಲ್ ಸೈಡ್ ಎಂಟ್ರಿ ತೊಗೋಬಹುದು. ಆ್ಯಂಡ್ ಇದೇ ಥರ ಪ್ರೀವಿಯಸ್ ಹೈ ಏನು ಬ್ರೇಕ್ ಆಯಿತು ಅಂತಂದರೆ ಅಗೇನ್ ಇಟ್ ಕ್ಯಾನ್ BOS. ಸೊ ಅಗೇನ್ ಇಟ್ ಕ್ಯಾನ್ ಬಿ BOS. ಸೊ ಬ್ರೇಕ್ ಆಫ್ ಸ್ಟ್ರಕ್ಚರ್ ಆಗುತ್ತೆ, ಮಾರ್ಕೆಟ್ ಟ್ರೆಂಡ್ ಕಂಟಿನ್ಯೂ ಆಗುತ್ತೆ ಅಂತ ಎಕ್ಸ್ಪೆಕ್ಟ್ ಮಾಡ್ಬೋದು. ಸೊ ಇವತ್ತಿನ ದಿನ XAU USD ಅಂದರೆ ಗೋಲ್ಡಲ್ಲಿ ಈ ಥರ ಆಗಿದೆ. ಸೊ ಈಗ ನೀವೆಲ್ಲರೂ ಈ XAU USDಗೆ ಹೋಗ್ಬಿಟ್ಟು ಟಾಪನ್ನು ಮಾರ್ಕ್ ಮಾಡಿ, ಡಬಲ್ ಟಾಪನ್ನು ಮಾರ್ಕ್ ಮಾಡಿಬಿಟ್ಟು ನನ್ನ ಕಮೆಂಟ್ ಬಾಕ್ಸಲ್ಲಿ ಆ ಸ್ಕ್ರೀನ್ಶಾಟ್ನ ಹಾಕಬೇಕು. ಸರಿಯಾಗಿದೆಯೋ ಇಲ್ಲೋ ಅನ್ನೋದನ್ನು ಹೇಳ್ತೀನಿ. ಸೊ ಎಲ್ಲರೂ ಕಲಿತಿದ್ದೀರಿ ಅಂದರೆ ನನಗೂ ಕೂಡ ಕಲಿಸ್ಲಿಕ್ಕೆ ತುಂಬ ಆಸಕ್ತಿ ಬರುತ್ತೆ. ಸೊ ಎಷ್ಟು ಜನ ಕಲ್ತಿದ್ದೀರಿ ಅನ್ನೋದನ್ನು ಕಮೆಂಟ್ ಬಾಕ್ಸಲ್ಲಿ ಹಾಕಿ. ಥ್ಯಾಂಕ್ ಯು.